ಆತ್ಮೀಯ ಗೆಳೆಯರು ಹಾಗೂ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ಆತ್ಮೀಯ ಸ್ವಾಗತ ಲಾಜಿಕಲ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಕ್ಲಾಸು ಮೊದಲ ಕ್ಲಾಸ್ ಆದ್ದರಿಂದ ಇವತ್ತು ನಾವು ಹ್ಯೂಮನ್ ರಿಸೋರ್ಸಿಂಗ್ ಮ್ಯಾನೇಜ್ಮೆಂಟ್ನ ಅರ್ಥ, ಉದ್ದೇಶಗಳು, ವೈಶಿಷ್ಟ್ಯತೆಗಳು, ಮಹತ್ವಗಳ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ ತಡ ಮಾಡದೆ ಇದರ ಅರ್ಥವನ್ನು ನೋಡೋಣ. ಇದನ್ನು ನೋಡುವುದಕ್ಕಿಂತ ಮುಂಚೆ ಯಾರು ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಂತಿಸಲಾಗುತ್ತದೆ. ಮೊದಲನೆಯದಾಗಿ ಹ್ಯೂಮನ್ ರಿಸೋರ್ಸಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಮಾನವ ನಿರ್ವಹಣಾ, ಮಾನವ ಸಂಪನ್ಮೂಲದ ನಿರ್ವಹಣೆ. ಇದರ ಅರ್ಥವೇನೆಂದರೆ ಇದು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವ ಪ್ರಕ್ರಿಯೆಯಾಗಿದೆ. ಅಂದರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಜನರನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತದೆ. ಮತ್ತೆ ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಉದ್ಯೋಗಿಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಮತ್ತು ಅವರ ಯೋಗಕ್ಷೇಮವನ್ನು ರಕ್ಷಿಸುವುದು. ಅಂದರೆ ಒಂದು ಸಂಸ್ಥೆಯ ಉದಾಹರಣೆಗೆ ಎ ಎಂಬ ಒಂದು ಸಂಸ್ಥೆಯನ್ನು ತೆಗೆದುಕೊಳ್ಳೋಣ. ಈ ಸಂಸ್ಥೆಯಲ್ಲಿ HRM ಅಂದರೆ ಹ್ಯೂಮನ್ ರಿಸೋರ್ಸಿಂಗ್ ಮ್ಯಾನೇಜ್ಮೆಂಟ್ ಇದೆ. ಇದು ಈ ಸಂಸ್ಥೆಯ ಗುರಿಗಳನ್ನು ಸಾಧಿಸಬೇಕು. ಅಂದರೆ ಕನಿಷ್ಠ ಲಾಭ ಅಂದರೆ 100 ರೂಪಾಯಿ ಲಾಭವನ್ನು ಹೆಚ್ಚಿಸುವುದು. ಇದು ಇದರ ಲಾಭವಾಗಿರುತ್ತದೆ. ಇದನ್ನು ಸಾಧಿಸಲು ಕಾರ್ಮಿಕರಿಗೆ ತರಬೇತಿ ನೀಡುವುದಾಗಲಿ, ಮತ್ತೆ ಅವರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು. ಇದರೊಂದಿಗೆ ಅವರ ಯೋಗಕ್ಷೇಮವನ್ನು ರಕ್ಷಿಸಬೇಕು. ಅಂದರೆ ಮಾತ್ರ ಕಾರ್ಮಿಕರನ್ನು ಮತ್ತು ಇರುವ ಕಾರ್ಮಿಕರನ್ನು ಇಟ್ಟುಕೊಳ್ಳುವುದು ಮತ್ತು ಹೊರಗಿನ ಕಾರ್ಮಿಕರನ್ನು ಆಕರ್ಷಿಸಲು ಒಂದು ಕಂಪನಿಗೆ ಸಾಧ್ಯವಾಗುತ್ತದೆ. ಇದುವೇ ಇದರ ಅರ್ಥವಾಗಿದೆ. ಮತ್ತು HRM ಅಂದರೆ ಹ್ಯೂಮನ್ ರಿಸೋರ್ಸಿಂಗ್ ಮ್ಯಾನೇಜ್ಮೆಂಟ್ನ ಉದ್ದೇಶಗಳನ್ನು ನೋಡುವುದಾದರೆ ಒಟ್ಟು 4 ಉದ್ದೇಶಗಳಿವೆ. ಒಂದು ಸಾಂಸ್ಥಿಕ ಉದ್ದೇಶ, ಸಾಮಾಜಿಕ ಉದ್ದೇಶ, ಕಾರ್ಯಾತ್ಮಕ ಉದ್ದೇಶ, ಇನ್ನೊಂದು ವೈಯಕ್ತಿಕ ಉದ್ದೇಶ. ಈ 4 ಉದ್ದೇಶಗಳನ್ನು ಹ್ಯೂಮನ್ ರಿಸೋರ್ಸಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಮಾನವ ಸಂಪನ್ಮೂಲ ನಿರ್ವಹಣೆಯು ಹೊಂದಿದೆ. ಮೊದಲನೇದಾಗಿ ಸಾಂಸ್ಥಿಕ ಉದ್ದೇಶವನ್ನು ನೋಡುವುದಾದರೆ ದಕ್ಷತೆಯನ್ನು ಹೆಚ್ಚಿಸುವುದು. ಅಂದರೆ ಕಾರ್ಮಿಕರ ದಕ್ಷತೆ. ಅಂದರೆ ಸಂಸ್ಥೆಯಲ್ಲಿ ಅಂದರೆ ಎ ಕಂಪನಿಯಲ್ಲಿ ದುಡಿಯುವಂತಹ ಅಥವಾ ಉದ್ಯೋಗ ಮಾಡುವಂತಹ ಉದ್ಯೋಗಿಗಳು ಅಥವಾ ಕಾರ್ಮಿಕರ ದಕ್ಷತೆಯನ್ನು ಹೆಚ್ಚಿಸಿದಂತೆ ಉತ್ಪಾದನೆಯು ಹೆಚ್ಚಾಗುತ್ತದೆ. ಹೌದಾ? ಅದರಿಂದಾಗಿ ಕಾರ್ಮಿಕರ ದಕ್ಷತೆಯನ್ನು ಹೆಚ್ಚಿಸುವುದು ಮೊದಲ ಉದ್ದೇಶ. ಎರಡನೆಯದಾಗಿ ಸಂಪನ್ಮೂಲಗಳ ಬಳಕೆ. ಕಂಪನಿಯಲ್ಲಿ ಅಥವಾ ಸಂಸ್ಥೆಯಲ್ಲಿ ಈಗಾಗಲೇ ಲಭ್ಯವಿರುವ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಬೇಕು. ಅಂದರೆ ಮಾತ್ರ ಸಂಸ್ಥೆಯು ತನ್ನ ಗುರಿಯನ್ನು ಸಾಧಿಸಲು ಸಾಧ್ಯ. ಆದ್ದರಿಂದ ಸಂಪನ್ಮೂಲಗಳ ಬಳಕೆ ಅತ್ಯಂತ ಮುಖ್ಯವಾಗಿರುತ್ತದೆ. ಮತ್ತೆ ಎರಡನೆಯದಾಗಿ ಸಾಮಾಜಿಕ ಉದ್ದೇಶಗಳು, ಕಾನೂನು ಪಾಲನೆ ಮತ್ತು ಉದ್ಯೋಗಾವಕಾಶ. ಕಾನೂನು ಪಾಲನೆ ಅಂದರೆ ಉತ್ಪಾದಿಸಿದ ವಸ್ತುಗಳಾಗಲಿ ಅಥವಾ ಸರ್ಕಾರದ ಸ್ಥಳೀಯ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ
ನೀತಿ ನಿಯಮಗಳನ್ನು ಪಾಲಿಸುವುದು, ಇದಕ್ಕೆ ಕಾನೂನು ಪಾಲನೆ ಎನ್ನಲಾಗುತ್ತದೆ. ಮತ್ತು ಉದ್ಯೋಗಾವಕಾಶ ಅಂದರೆ ಈಗ ದಕ್ಷತೆಯನ್ನು ಹೆಚ್ಚಿಸುವುದಾಗಿರಲಿ ಮತ್ತು ಯೋಗಕ್ಷೇಮ ಇಲ್ಲಿದೆಯಲ್ಲ, ಈ ಯೋಗಕ್ಷೇಮವನ್ನು ಈಗಾಗಲೇ ಇರುವಂತಹ ಕಾರ್ಮಿಕರ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ಳುವುದು, ಹೆಚ್ಚಿಸುವುದು ಮಾಡಿದಾಗ ಉದ್ಯೋಗಾವಕಾಶ ಸಮಾಜದಲ್ಲಿ ನಾವು ಉದ್ಯೋಗಾವಕಾಶವನ್ನು ಕೂಡಿಸ್ತೇವೆ. ಮತ್ತು ನಿರುದ್ಯೋಗದಿಂದ ಬಳಲುತ್ತಿರುವ ಯುವಕರನ್ನು ಉದ್ಯೋಗದ ಮೂಲಕ ನಮ್ಮ ಕಂಪನಿಗೆ ಸೇರಿಸಿಕೊಳ್ಳುವುದು ಇದು ಸಾಮಾಜಿಕ ಉದ್ದೇಶವಾಗಿರುತ್ತದೆ. ಇನ್ನೊಂದು ಮತ್ತೆ ಮೂರನೆಯ ಉದ್ದೇಶವೆಂದರೆ ಕಾರ್ಯಾತ್ಮಕ ಉದ್ದೇಶ ಎಂದರೆ ಫಂಕ್ಷನಲ್ ಆಬ್ಜೆಕ್ಟಿವ್ಸ್, ಸರಿಯಾದ ನೇಮಕಾತಿ ಮತ್ತು ಸೇವೆಗಳ ನಿರ್ವಹಣೆ. ನೇಮಕಾತಿ ಮಾಡಿಕೊಳ್ಳುವಾಗ ಕಾರ್ಮಿಕರ ಎಜುಕೇಷನ್ ಆಗಿರಲಿ, ಅವರ ಎಜುಕೇಷನ್ ಆಗಲಿ, ಎಕ್ಸ್ಪೀರಿಯನ್ಸ್ ಆಗಲಿ ಮತ್ತು ಅವರ ಕೌಶಲ್ಯಗಳನ್ನು ನೋಡುವುದಾಗಲಿ ಮುಂತಾದವುಗಳನ್ನು ನೋಡುವುದರ ಮೂಲಕ ಮತ್ತು ಪರೀಕ್ಷಿಸುವುದರ ಮೂಲಕ ಸರಿಯಾಗಿ ನೇಮಕಾತಿ ಮಾಡಿಕೊಳ್ಳುವುದು ಮತ್ತು ಅವರಿಗೆ ಸೂಕ್ತವಾದ ಕೆಲಸವನ್ನು ವಹಿಸಿಕೊಡುವುದು ಇದನ್ನು ಒಳಗೊಂಡಿದೆ ಈ ಸರಿಯಾದ ನೇಮಕಾತಿ. ಮತ್ತು ಸೇವೆಗಳ ನಿರ್ವಹಣೆ ಅಂದರೆ ಯಾವ ಸೇವೆಯನ್ನು ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಯಾವ ಬೆಲೆಯಲ್ಲಿ ಕೊಡಬೇಕು ಎನ್ನುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಈ ಕಾರ್ಯಾತ್ಮಕ ಉದ್ದೇಶಗಳು. ಮತ್ತೆ ನಾಲ್ಕನೆಯದು ನೋಡೋಣ. ನಾಲ್ಕನೇ ಉದ್ದೇಶ ಇಲ್ಲಿದೆ ನೋಡಿ, ವೈಯಕ್ತಿಕ ಉದ್ದೇಶಗಳು, ಪರ್ಸನಲ್ ಆಬ್ಜೆಕ್ಟಿವ್ಸ್. ಅಂದರೆ ತರಬೇತಿ ಮತ್ತು ಅಭಿವೃದ್ಧಿ. ಅಂದರೆ ಕಾರ್ಮಿಕರಿಗೆ ತರಬೇತಿ ಕೊಡುವುದರಿಂದ ಕಾರ್ಮಿಕರ ಕೌಶಲ್ಯಗಳು ಮತ್ತು ಅವರಲ್ಲಿರುವಂತಹ ಅವರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಆದ್ದರಿಂದ ಉತ್ಪಾದನೆಯು ಹೆಚ್ಚಾಗುತ್ತದೆ. ಉತ್ಪಾದನೆ ಹೆಚ್ಚಾದರೆ ಲಾಭವೂ ಹೆಚ್ಚಾಗುತ್ತದೆ. ಪ್ರಾಫಿಟ್ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ತರಬೇತಿ ಮತ್ತು ಅಭಿವೃದ್ಧಿ ಅತ್ಯಂತ ಮುಖ್ಯವಾಗುತ್ತದೆ. ಮತ್ತು ಉದ್ಯೋಗಿ ತೃಪ್ತಿ ಅಂದರೆ ಈಗ ಆಲ್ರೆಡಿ ಉದ್ಯೋಗದಲ್ಲಿ ಇರುವಂತಹ ಕಾರ್ಮಿಕರನ್ನು ತೃಪ್ತಿಪಡಿಸುವಂತಹ ಸ್ಯಾಲರಿ ಆಗಿರಬಹುದು, ಸ್ಯಾಲರಿ ಬೋನಸ್ಸು ಮತ್ತೆ ಅವರಿಗೆ ಅವರು ಉತ್ಪಾದಿಸುವಂತಹ ವಸ್ತುಗಳ ಆಧಾರದ ಮೇಲೆ ಮುಂತಾದವುಗಳ ಮೇಲೆ ಅವರಿಗೆ ನಾವು ಪ್ರಚೋದನೆಯನ್ನು ಕೊಡ್ತಾ ಇರಬೇಕು. ಹೌದಾ? ಅದಕ್ಕೆ ಉದ್ಯೋಗಿಗಳು ಸಮರ್ಪಕವಾದ ತೃಪ್ತಿಯನ್ನು ಹೊಂದಿರುತ್ತಾರೆ. ಮತ್ತು ಪ್ರೇರಣೆ ಇದೇ ಥರ ಬೋನಸ್ ಆಗಿರಲಿ, ಸ್ಯಾಲರಿ ಆಗಿರಲಿ, ಪ್ರೇರೇಪಣೆ ಕೊಡಲು ನಾವು ಇದನ್ನು ಮಾಡಬೇಕಾಗುತ್ತೆ. ಈಗ HRM ಅಂದರೆ ಹ್ಯೂಮನ್ ರಿಸೋರ್ಸಿಂಗ್ ಮ್ಯಾನೇಜ್ಮೆಂಟಿನ ಉದ್ದೇಶಗಳು, ಈ 4 ಉದ್ದೇಶಗಳು ಮತ್ತು ಅದರಲ್ಲಿರುವ ಸಬ್ ಆದಂಥ ಪಾಯಿಂಟ್ಸು ಅಂದರೆ ಉದ್ದೇಶಗಳನ್ನು ಮುಗಿಸಿದ್ದೇವೆ. ಈಗ HRM ಅಂದರೆ ಹ್ಯೂಮನ್ ರಿಸೋರ್ಸಿಂಗ್ ಮ್ಯಾನೇಜ್ಮೆಂಟಿನ ವೈಶಿಷ್ಟ್ಯತೆಗಳು ಇಲ್ಲಿವೆ ನೋಡಿ. ಫ್ಯೂಚರ್ಸ್ ಆಫ್ HRM ನೋಡುವುದಾದರೆ ನಿರಂತರ ಪ್ರಕ್ರಿಯೆ. ಅಂದರೆ ಈ ಮಾನವ ಸಂಪನ್ಮೂಲ ನಿರ್ವಹಣೆಯು 1 ದಿನ ಆಗಲಿ 2 ದಿನವಾಗಲಿ ಇರುವುದು ಅಲ್ಲ, ಇದು ನಿರಂತರವಾಗಿ ಇರುತ್ತದೆ. ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯಲ್ಲಿ ಉದ್ಯೋಗಕ್ಕೆ ಸೇರಿದಾಗಿನಿಂದ ಹಿಡಿದು ಅವನು ನಿವೃತ್ತಿಯಾಗಿ ಹೊರಗೆ ಹೋಗುವ ತನಕನೂ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ. ಆದ್ದರಿಂದ ಇದು ನಿರಂತರ ಪ್ರಕ್ರಿಯೆಯಾಗಿದೆ. ಮತ್ತು ಇದು ಜನಕೇಂದ್ರಿತ. ಅಂದರೆ ಜನಗಳಿಗೆ ಅಂದರೆ ಮಾನವನಿಗೆ ಸಂಬಂಧಪಟ್ಟಿದ್ದು ಹೊರತಾಗಿ ಯಾವುದೇ ವಸ್ತುಗಳು ಮತ್ತು ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಆದ್ದರಿಂದ ಇದು ಜನಕೇಂದ್ರಿತವಾಗಿದೆ. ಮತ್ತು ವ್ಯಾಪಕವಾದ ಕಾರ್ಯ. ಇದರ ಕೆಲಸಗಳು ಕೇವಲ ಒಂದು ಹಂತದಲ್ಲಿ 1 ಆಗಲಿ 2, 3 ಹಂತದಲ್ಲಿ ಇರೋದಲ್ಲ. ಪ್ರತಿ ಉದ್ದಿಮೆಯಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ಇದರ ಕಾರ್ಯವು ಇರುತ್ತದೆ. ಆದ್ದರಿಂದ ಇದನ್ನು ವ್ಯಾಪಕವಾದ ಕಾರ್ಯ ಎಂದು ಕರೆಯಲಾಗುತ್ತದೆ. ಮತ್ತು ಅಭಿವೃದ್ಧಿ ಆಧಾರಿತ ಅಂದರೆ ಕಾರ್ಮಿಕರನ್ನು ಅಭಿವೃದ್ಧಿಪಡಿಸುತ್ತದೆ. ಆದ್ದರಿಂದ ಸಂಸ್ಥೆಯು ಅಭಿವೃದ್ಧಿಯಾಗುತ್ತದೆ, ಲಾಭವೂ ಹೆಚ್ಚಾಗುತ್ತದೆ. ಆದ್ದರಿಂದ ಅಭಿವೃದ್ಧಿ ಆಧಾರಿತ.
ಮತ್ತು ಇದು ತಡಿ ಮತ್ತು ಇದು ಭವಿಷ್ಯದ ದೃಷ್ಟಿಕೋನ ಅಂದರೆ ಭವಿಷ್ಯದಲ್ಲಿ ನಮಗೆ ಲಾಭ ಆಗಬೇಕೆಂದರೆ ಇವತ್ತು ಈ ಕ್ಷಣ ಯಾವ ಥರದ ಉದ್ಯೋಗಿಗಳು, ಯಾವ ಥರದ ಕಾರ್ಮಿಕರನ್ನು ನಾವು ನೇಮಕ ಮಾಡಿಕೊಳ್ಳುತ್ತೇವೆ ಅನ್ನುವುದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಆದ್ದರಿಂದ ಭವಿಷ್ಯದ ದೃಷ್ಟಿಕೋನ ಅತ್ಯಂತ ಮುಖ್ಯವಾಗಿರುತ್ತದೆ ಮತ್ತು ಇದು ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುತ್ತದೆ. ಒಟ್ಟು ನಿರಂತರ ಪ್ರಕ್ರಿಯೆ ಕೇಂದ್ರೀಕೃತ ಅಥವಾ ಕೇಂದ್ರಿತ, ವ್ಯಾಪಕವಾದ ಕಾರ್ಯ, ಅಭಿವೃದ್ಧಿ ಆಧಾರಿತ ಮತ್ತು ಭವಿಷ್ಯದ ದೃಷ್ಟಿಕೋನ. ಒಟ್ಟು 5 ಪಾಯಿಂಟ್ಸ್ಗಳಿವೆ ಇಲ್ಲಿ. ವೈಶಿಷ್ಟ್ಯತೆಗಳು, ಲಕ್ಷಣಗಳಲ್ಲಿ ಈ 5 ಪಾಯಿಂಟ್ಸ್ ಬಹಳ ಮುಖ್ಯವಾಗಿರುತ್ತವೆ. ಇನ್ನು ಮಹತ್ವವನ್ನು ನೋಡುವುದಾದರೆ ಉತ್ಪಾದಕತೆ ಹೆಚ್ಚಿಸುವುದು, ಉದ್ಯೋಗಿಗಳ ತೃಪ್ತಿ, ಸಂಘರ್ಷಗಳ ನಿವಾರಣೆ, ಸ್ಪರ್ಧಾತ್ಮಕ ಲಾಭ, ಬದಲಾವಣೆಗೆ ಹೊಂದಿಕೊಳ್ಳುವುದು. ಉತ್ಪಾದಕತೆ ಅಂದರೆ ಉತ್ಪಾದಕತೆ ಹೆಚ್ಚಿಸುವುದೆಂದರೆ ಈಗ ಕಾರ್ಮಿಕರ ತರಬೇತಿ ಮತ್ತು ಅಭಿವೃದ್ಧಿ ಬಂತಲ್ಲ, ಇಲ್ಲಿ ಈ ಮಟ್ಟದಲ್ಲಿ ಅವರನ್ನು ನಾವು ಅಭಿವೃದ್ಧಿಪಡಿಸಿದಾಗ ಉತ್ಪಾದಕತೆ ತಾನಾಗಿಯೇ ಹೆಚ್ಚಾಗುತ್ತದೆ. ಇದರಿಂದ ಕಂಪನಿಯ ಪ್ರಾಫಿಟ್ ಕೂಡ ಹೆಚ್ಚಾಗುತ್ತದೆ. ಮತ್ತು ಉದ್ಯೋಗಿಗಳ ತೃಪ್ತಿ ಇಲ್ಲಿದೆ ನೋಡಿ, ಇದು ಸೇಮ್, ಹಾಗಾಗಿ ಯಾವುದೇ ವಿವರಣೆ ನಾನು ನೀಡುವುದಿಲ್ಲ. ಇನ್ನು ಸಂಘರ್ಷಗಳ ನಿವಾರಣೆ ಅಂದರೆ ಯಾವ ವಿಭಾಗಕ್ಕೆ ಯಾವ ವ್ಯಕ್ತಿ ಮತ್ತು ಅವನ ಶಿಕ್ಷಣ ಮತ್ತು ಕೌಶಲ್ಯಗಳ ಆಧಾರದ ಮೇಲೆ ನಾವು ಅವನಿಗೆ ಆ ಒಂದು ಕೆಲಸವನ್ನು ವಹಿಸಿಕೊಟ್ಟಾಗ ಯಾವುದೇ ಸಂಘರ್ಷಗಳು ಏರ್ಪಡುವುದಿಲ್ಲ. ಒಂದು ವೇಳೆ ಆ ಸಂಸ್ಥೆಯ ಯಾವುದೇ ಒಂದು ಸಂಸ್ಥೆಯಲ್ಲಿ HRM ಅಂದರೆ ಹ್ಯೂಮನ್ ರಿಸೋರ್ಸಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಮಾನವ ಸಂಪನ್ಮೂಲ ನಿರ್ವಹಣೆ ಇರಲಿಲ್ಲ ಅಂದರೆ ಯಾವುದೋ ಒಂದು ಕೌಶಲ್ಯವನ್ನು ಹೊಂದಿರುವಂತಹ ವ್ಯಕ್ತಿಗೆ ಬೇರೆ ಯಾವುದೇ ಒಂದು ಕೆಲಸವನ್ನು ಕೊಟ್ಟರೆ ಆವಾಗ ಸಂಘರ್ಷಗಳು ಉಂಟಾಗುತ್ತವೆ. ಆದ್ದರಿಂದ ಈ ಒಂದು HRM ಅಂದರೆ ಹ್ಯೂಮನ್ ರಿಸೋರ್ಸಿಂಗ್ ಮ್ಯಾನೇಜ್ಮೆಂಟ್ ಸಂಘರ್ಷಗಳನ್ನು ನಿವಾರಿಸುತ್ತದೆ. ಇನ್ನು ಸ್ಪರ್ಧಾತ್ಮಕ ಲಾಭ, ಸ್ಪರ್ಧೆ. ಈಗ ಒಂದು ಕಂಪನಿಗೆ ಮತ್ತೊಂದು ಕಂಪನಿ ಸಾಮಾನ್ಯವಾಗಿ ಸ್ಪರ್ಧೆಯನ್ನು ಏರ್ಪಟ್ಟಿರುತ್ತದೆ. ಆದ್ದರಿಂದ ಮತ್ತು ಕಾರ್ಮಿಕರನ್ನು ಆಕರ್ಷಣೆ ಮಾಡುವುದಾಗಿರಲಿ ಮತ್ತು ಕಾರ್ಮಿಕರು ಹೆಚ್ಚೆಚ್ಚು ಅಭಿವೃದ್ಧಿ ಹೊಂದಿದಾಗ ಸ್ಪರ್ಧಾತ್ಮಕವಾಗಿ ಅತಿ ಹೆಚ್ಚು ನಾವು ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಇನ್ನು ಬದಲಾವಣೆಗೆ ಹೊಂದಿಕೊಳ್ಳುವುದು, ತಂತ್ರಜ್ಞಾನವಾಗಿರಲಿ, ಸರ್ಕಾರದ ನೀತಿಗಳಾಗಿರಲಿ, ಮುಂತಾದವುಗಳಿಗೆ ಹೊಂದಿಕೊಳ್ಳುವುದೇ ಬದಲಾವಣೆಗೆ ಹೊಂದಿಕೊಳ್ಳುವುದು. ಅದರಲ್ಲಿ ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳು ಯಾವುದನ್ನು ಕೇಳಬಹುದು ಅಂತಂದರೆ ವೈಶಿಷ್ಟ್ಯತೆಗಳನ್ನು ಕೇಳಬಹುದು. ವೈಶಿಷ್ಟ್ಯತೆಗಳು ಅಂದರೆ ಲಕ್ಷಣಗಳನ್ನು ಕೇಳಬಹುದು. ಇದು ಅತ್ಯಂತ ಇಂಪಾರ್ಟೆಂಟ್. ಮತ್ತು ಮಹತ್ವಗಳು, ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್. ಇದು ಕೂಡ 5 ಮಾರ್ಕ್, 5 ಅಥವಾ ವಿವರಿಸಿದಾಗ 10. ಇದು ಕೂಡ ಸೇಮ್. ಇನ್ನು 2 ಮಾರ್ಕ್ಸಿಗೆ ಅತ್ಯಂತ ಪ್ರಮುಖವಾದ ಮತ್ತು ಅತ್ಯಂತ ಕೇಳಲೇಬೇಕಾದಂಥ ಪ್ರಶ್ನೆ ಇಲ್ಲಿದೆ ನೋಡಿ, ಇದು ಅರ್ಥ ಇಲ್ಲಿದೆ ನೋಡಿ, ಇದು ಅತ್ಯಂತ ಮುಖ್ಯವಾದದ್ದು. ನೀವು ಕೇವಲ ಇಲ್ಲಿ ಮಟ್ಟ ಬರೆದರೆ ಸಾಕು, 2 ಮಾರ್ಕ್ಸ್ ಪಕ್ಕ ನಮ್ಮ ಜೇಬಿನಲ್ಲೇ, ನಮ್ಮ ಪಾಕೆಟ್ನಲ್ಲೇ ಇದ್ದಂತೆ. ಇಲ್ಲೇ 2 ಮಾರ್ಕ್ಸ್. ನಾವು ಇಷ್ಟೇ ಬರಿಬಾರ್ದು, ಇಲ್ಲಿ ಮಟ್ಟನೂ ಬರಿಬೇಕು. ಅದೇ ಒಬ್ಬ ವಿದ್ಯಾರ್ಥಿಯ ಲಕ್ಷಣವಾಗಿರುತ್ತದೆ. ಇನ್ನೊಮ್ಮೆ ಓದಿ ಹೇಳಬೇಕೆಂದರೆ ನೋಡೋಣ ಬನ್ನಿ. ಮಾನವ ಸಂಪನ್ಮೂಲದ ಅರ್ಥ. ಇದು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವ ಪ್ರಕ್ರಿಯೆಯಾಗಿದೆ ಮತ್ತು ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಉದ್ಯೋಗಿಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಮತ್ತು ಅವರ ಯೋಗಕ್ಷೇಮವನ್ನು ರಕ್ಷಿಸುವುದು ಎಂದು
ಆಗುತ್ತದೆ. ಇನ್ನು ಉದ್ದೇಶಗಳು. ಮೊದಲ ಉದ್ದೇಶ ಸಾಂಸ್ಥಿಕ ಉದ್ದೇಶಗಳಲ್ಲಿ 2 ವಿಧ: ದಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಸಂಪನ್ಮೂಲಗಳ ಬಳಕೆ ಮತ್ತು ಸಮರ್ಪಕವಾದ ಬಳಕೆಯಾಗಿರಬೇಕು. ಎರಡನೆಯದಾಗಿ ಸಾಮಾಜಿಕ ಉದ್ದೇಶಗಳು. ಇದರಲ್ಲಿ ಕೂಡ 2 ಅಂಶಗಳಿವೆ: ಕಾನೂನು ಪಾಲನೆ ಮತ್ತು ಉದ್ಯೋಗಾವಕಾಶ. ಇನ್ನು ಕಾರ್ಯಾತ್ಮಕ ಉದ್ದೇಶಗಳು ಸರಿಯಾದ ನೇಮಕಾತಿ, ಸೇವೆಗಳ ನಿರ್ವಹಣೆ. ಮತ್ತು ವೈಯಕ್ತಿಕ ಉದ್ದೇಶಗಳು ತರಬೇತಿ ಮತ್ತು ಅಭಿವೃದ್ಧಿ, ಉದ್ಯೋಗಿ ತೃಪ್ತಿ, ಪ್ರೇರಣೆ. ಮತ್ತೆ ವೈಶಿಷ್ಟ್ಯತೆಗಳನ್ನು ನೋಡುವುದಾದರೆ ನಿರಂತರ ಪ್ರಕ್ರಿಯೆ, ಜನ ಕೇಂದ್ರಿತ, ವ್ಯಾಪಕವಾದ ಕಾರ್ಯ, ಅಭಿವೃದ್ಧಿ ಆಧಾರಿತ, ಭವಿಷ್ಯದ ದೃಷ್ಟಿಕೋನ. ಇದು ವೈಶಿಷ್ಟ್ಯತೆಗಳಾಗಿವೆ. ಮತ್ತಿನ್ನು ಮಹತ್ವವನ್ನು ನೋಡುವುದಾದರೆ ಉತ್ಪಾದಕತೆಯೇ ಹೆಚ್ಚು, ಉದ್ಯೋಗಿಗಳ ತೃಪ್ತಿ, ಸಂಘರ್ಷಗಳ ನಿವಾರಣೆ, ಸಂಘರ್ಷಗಳನ್ನು ನಿರಾಕರಿಸುವುದು ಅದು ಒಂದೇ, ನಿವಾರಣೆ ಎಂಬುದು ಒಂದೇ, ಸ್ಪರ್ಧಾತ್ಮಕ ಲಾಭ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳುವುದು. ಈ ಇಂಟರ್ನಲ್ ಟೆಸ್ಟ್ಗಳ IEAಗಳಿಗೆ ಈ ಉದ್ದೇಶಗಳನ್ನು ಕೇಳಬಹುದು. ಉದ್ದೇಶಗಳು ಇವು: IA ಟೆಸ್ಟ್ಗೆ ಉದ್ದೇಶಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತದೆ. ನೋಡಿ, ಮತ್ತೊಮ್ಮೆ ಓದಿಕೊಳ್ಳಿ ಮತ್ತು ನೋಟ್ಸ್ ಮಾಡುವುದಾದರೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕನಿಷ್ಠ 5 ಮಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಎಂದು ಹೇಳುತ್ತಾ ಇದನ್ನು ಮುಗಿಸುತ್ತೇನೆ. ಧನ್ಯವಾದಗಳು.